ಹಾಯ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ದುಃಖದಲ್ಲಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ. ಮನುಷ್ಯರಿಗೆ ದುಃಖ ಬರದೆ ಮರಕ್ಕೆ ಬರುತ್ತಾ? ಮನುಷ್ಯರಿಗೆ ತಾನೇ ಬರೋದು. ನಾವು ಹೇಗಂದರೆ ಮನುಷ್ಯರು ದುಃಖ ಬಂದಾಗ ಮಾತ್ರ ದೇವ್ರನ್ನ ನೆನೆಸ್ಕೊತೀವಿ. ಅದೇ ಖುಷಿಯಾಗಿದ್ದಾಗ ದೇವ್ರನ್ನ ಅಷ್ಟಾಗಿ ನೆನೆಸ್ಕೊಳ್ಳೋದಿಲ್ಲ. ಬಟ್ ದೇವ್ರೇನು ಹೇಳ್ತಾನೆ ಅಂತಂದರೆ, ನಾವು ದುಃಖದಲ್ಲಿದ್ದಾಗನೇ ಅವನು ನಮ್ಮ ಜೊತೆ ಇರ್ತಾನೆ. ಯಾಕಂತಂದರೆ ಸುಖವಾಗಿದ್ದಾಗ ನಾವು ಅಷ್ಟಾಗಿ ದೇವ್ರನ್ನ ನೆನೆಸ್ಕೊಳ್ಳೋದೇ ಇಲ್ಲ. ಬಟ್ ದುಃಖದಲ್ಲಿದ್ದಾಗ ದೇವ್ರನ್ನ ತುಂಬಾ ನೆನೆಸ್ಕೊಳ್ತೀವಿ. ಬಟ್ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ನಾವು ಇನ್ನೇನು ಕೆಳಗೆ ಬೀಳ್ತೀವಿ ಅಂದಾಗ ದೇವರು ನಮ್ಮ ಕೈ ಹಿಡಿತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ದುಃಖ ಅನ್ನೋದು ಖಂಡಿತವಾಗಿಯೂ ಅನುಭವಿಸಿರ್ತಾನೆ. ಅರಸನಾಗಿರ್ಬೋದು ಅಥವಾ ಭಿಕ್ಷುಕನಾಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿಗೂ ಸಹ ಈ ಹಂತ ಬರ್ದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದುಃಖನ ನಾವು ಯಾಕಾದರೂ ಬಂತು ಅಂತ ಕೂತ್ಕೊಳ್ಳೋದಕ್ಕಿಂತ ದುಃಖ ಬಂದಾಗ ಅದನ್ನು ಹೇಗೆ ಎದುರಿಸ್ಬೇಕು, ಅದಕ್ಕೆ ಪರಿಹಾರ ಏನು ಅಂತ ನಾವು ಕಂಡುಕೊಳ್ಬೇಕು. ಅದು ಬಿಟ್ಟು ನಂಗೆ ಹೀಗಾಯಿತು ಅಂತ ಅದರಲ್ಲೇ ಕೂತ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ದುಃಖ ಅನ್ನೋದು ಹೇಗೆ ಅಂತಂದರೆ, ಇವು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಇರುತ್ತಲ್ಲ, ಹಾಗೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಬಟ್ ಅದು ಯಾವಾಗಲೂ ನಮ್ಮಲ್ಲೇ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ದುಃಖ ಬಂತು ಅಂದರೆ ಏನೋ ನಮ್ಮ ತಲೆ ಮೇಲೆ ಗುಡ್ಡನೇ ಬಿತ್ತು ಅನ್ನೋ ಹಂಗೆ ಕೂತ್ಕೊಳ್ಳೋದಲ್ಲ. ಅದು ಒಂಥರ ಗೆಸ್ಟ್ ಇದ್ದಂಗೆ, ಅತಿಥಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ ಮನೆಗೆ ಅತಿಥಿ ಬಂದಾಗ ನಾವು ಸತ್ಕಾರ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ಅದು ಅವರು ಹೋಗ್ತಾರೆ ತಾನೆ, ನಮ್ಮ ಮನೇಲೇ ಇರೋದಿಲ್ಲ. ಹಾಗೆ ಕಷ್ಟನೂ ಅಷ್ಟೇ, ಬರುತ್ತೆ ಹೋಗುತ್ತೆ. ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಮ್ದು ಏನಿದೆ ನಾವು ನಿಯತ್ತಿಂದ ನಮ್ಮ ಕೆಲಸನ ಮಾಡ್ಕೊತಾ ಹೋದರೆ ಇದು ಯಾವುದು ನಮಗೆ ದೊಡ್ಡ ಪ್ರಾಬ್ಲಮ್ಮೇ ಅನಿಸೋದಿಲ್ಲ. ದುಃಖ ಅನ್ನೋದು ಮನುಷ್ಯನ ಗಟ್ಟಿ ಮಾಡುತ್ತೆ ಹೊರತು ಅದು ಯಾವತ್ತೂ ದುರ್ಬಲ ಮಾಡೋಂಗಿಲ್ಲ. ಯಾಕಂತಂದರೆ ನಾವು ದುಃಖದಲ್ಲಿದ್ದಾಗ ಯಾರು ನಮ್ಮ ಹತ್ರಕ್ಕೆ ಬರೋಂಗಿಲ್ಲ. ಎಲ್ಲರೂ ನಮ್ಮನ್ನು ಒಂಟಿಯಾಗೇ ಬಿಟ್ಬಿಟ್ಟಿರ್ತಾರೆ. ಅಂದರೆ ಮನುಷ್ಯನ ಗುಣ ಹೆಂಗಂತಂದರೆ, ನಾವು ಚೆನ್ನಾಗಿದ್ದರೆ ಮಾತ್ರ ಎಲ್ಲರೂ ನಮ್ಮ ಹತ್ರಕ್ಕೆ ಬರ್ತಾರೆ. ಅದೇ ನಾವು ಕೆಳಗಡೆ ಬಿದ್ದಾಗ ಯಾರು ನಮ್ಮ ಹತ್ರಕ್ಕೆ ಬರೋದಿಲ್ಲ. ಆವಾಗ ಎಲ್ಲರ ಗುಣನೂ ಗೊತ್ತಾಗುತ್ತೆ, ಎಲ್ಲರ ಮುಖವಾಡನೂ ಕಳಚುತ್ತೆ. ಆಗ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೇನೆ ಒಬ್ಬರೇ ಹೇಗೆ ಜೀವನನ ನಿಭಾಯಿಸ್ಬೋದು, ನಾವು ನಮ್ಮಲ್ಲಿರೋ ಆತ್ಮವಿಶ್ವಾಸನ, ಕಾನ್ಫಿಡೆನ್ಸ್ನ, ಆತ್ಮಸ್ಥೈರ್ಯನ ಎಲ್ಲನೂ ಕಂಡ್ಕೊಳ್ತೀವಿ. ಹಾಗಾಗಿ ದುಃಖ ಬಂದಿದೆ ಅಂದರೆ ಯಾವುದಕ್ಕೂ ಹೆದರಕ್ಕೆ ಹೋಗಬೇಡಿ. ಅದು ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೆ. ನಿಮಗೆ ಏನೋ ಕಷ್ಟ ಬಂದಿದೆ ಅಂತಂದರೆ ಅದು ನಿಮ್ಮ ಕೈಲಿ ಇರೋದಿಲ್ಲ. ಒಂದು ವೇಳೆ ಅದು ನಿಮ್ಮ ಕೈಲಿ ಇತ್ತು ಅಂದರೆ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತಂದಮೇಲೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? ಅದಕ್ಕೆ ನಾವು ಸಮಯಕ್ಕೆ ಟೈಮ್ ಕೊಡಬೇಕಾಗತ್ತೆ. ಅಂದರೆ ಇವತ್ತಿರೋ ಟೈಮು ನಾಳೆ ಇರೋದಿಲ್ಲ, ನಾಳೆ ಇರೋ ಟೈಮು ನಾಡ್ದೆ ಇರೋದಿಲ್ಲ. ಹಾಗಾಗಿ ನಾವು ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯ. ನಮಗೆ ದುಃಖ ಬಂದಾಗ ನಮ್ಗೆ ಇನ್ನಷ್ಟು ದುಃಖ ಆಗೋದು ಯಾವಾಗ ಗೊತ್ತಾ? ನಾವು ಮುಂದೇನಾಗುತ್ತೆ ಅಂತ ಯೋಚಿಸ್ತೀವಲ್ಲ, ಅದರಿಂದನೇ ನಮಗೆ ಇನ್ನಷ್ಟು ದುಃಖ ಆಗುತ್ತೆ. ಹಾಗಾಗಿ ನಾವು ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು ಬದಲು ಬಂದಿದೆಯಾ ಬರಲಿ, ಅದೇನಾಗುತ್ತೋ ಆಗಲಿ ಅಂತ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ನಾವು ನಿರ್ಧಾರ ತಗೊಂಡ್ರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಅದೇ ನಾವು ಭಯ ಪಟ್ಕೊಂಡು ಏನಾಗುತ್ತೋ ಏನಿಲ್ಲ ಅಂತ ಧೈರ್ಯ ತೋರಿಸ್ತೇನೆ ಸುಮ್ಮನೆ ಕೂತ್ಕೊಂಡ್ರೆ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಹೊರತು ನಮಗೆ ಸೊಲ್ಯೂಷನ್ ಮಾತ್ರ ಏನೂ ಸಿಗೋದಿಲ್ಲ. ಈಗ ನಾವು ದುಃಖ ಬಂದಾಗ, ಇವಾಗ ನೋಡಿ, ಒಂದು ಹೂವನ್ನ ಮೊಗ್ಗಿದ್ದಾಗೆ ಅದನ್ನು ನಾವು ಅರಳಿಸೋಕ್ಕೆ ಆಗೋದಿಲ್ಲ. ಅದು ತಾನಾಗೆ ಅರಳಬೇಕು ಅಂದರೆ ಅದಕ್ಕೆ ಸಮಯ ಬೇಕು. ಹಾಗೆ ನಾವು ಸಹ ದುಃಖ ಬಂದಾಗ ಅದು ಒಮ್ಮಿಂದೊಮ್ಮೆಲೇ ಹೋಗಬೇಕು ಅಂತಂದರೆ ಆಗೋದಿಲ್ಲ. ಅದಕ್ಕೂ ಸಹ ನಾವು ಟೈಮ್ ಕೊಡಬೇಕು. ದುಃಖ ಜೀವನದ ಒಂದು ಭಾಗ ಅಷ್ಟೇ, ಅದು ಜೀವನನೇ ಅಲ್ಲ. ಅದಕ್ಕಾಗಿ ದುಃಖದಲ್ಲೇ ಮುಳುಗಬೇಡಿ. ಬಂತು ಅಂತಂದರೆ ಈಜೋದನ್ನು ಕಲೀರಿ. ದುಃಖ ಅಂತ್ಯನೂ ಅಲ್ಲ, ಆದಿನೂ ಅಲ್ಲ. ಅದು ನಮ್ಮ ಜೀವನದ ಒಂದು ಭಾಗ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಅದನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ ಮಾತ್ರ ನಾವು ಜೀವನದಲ್ಲಿ ಗೆಲ್ಲೋಕ್ಕಾಗೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.